ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಥ 2 ಪದ್ಧತಿಗಳ ಬಗ್ಗೆ ತಿಳಿಸಲಿದ್ದೇನೆ. ಈ 2 ಪದ್ಧತಿಗಳನ್ನು ಬಳಸಿಕೊಂಡು ನೀವು ಯಾವುದೇ ಮಹಿಳೆ ಅಥವಾ ಹುಡುಗಿಯರನ್ನು ಈಸಿಲಿ ಅಂದರೆ ಆರಾಮವಾಗಿ ನೀವು ಪಟಾಯಿಸಬಹುದು. ಹೌದು ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಹುಡುಗಿ ಅಥವಾ ಯಾವುದಾದ್ರೂ ಮಹಿಳೆ ತುಂಬ ಇಷ್ಟ ಆಗುತ್ತಿದ್ದರೆ ನೀವು ಈ 2 ಪದ್ಧತಿಗಳನ್ನು ಬಳಸಿಕೊಂಡು ನೀವು ಚಿಟಿಕೆ ಹೊಡೆಯೋದರಲ್ಲಿ ಆ ಮಹಿಳೆಯನ್ನು ಅಥವಾ ಹುಡುಗಿಯನ್ನು ಪಟಾಯಿಸಬಹುದು. ನೀವು ಆಕೆಯನ್ನು ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೇಯಸಿಯನ್ನಾಗಿ ಮಾಡಿಕೊಳ್ಳಬಹುದು. ಒಂದು ವೇಳೆ ಸ್ನೇಹಿತರೆ ನಿಮಗೆ ಆ ವಿಷಯಗಳನ್ನು ತಿಳಿಯಬೇಕಂದ್ರೆ ಈ ವಿಡಿಯೋನ ಎಂಡ್ವರೆಗೂ ಪೂರ್ತಿಯಾಗಿ ಸ್ವಲ್ಪನೂ ಬಿಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ ಮಾಸ್ಟರ್ ನಿಮ್ಮದೇ ಚಾನಲ್. ಸೊ ವಿಡಿಯೋ ನೋಡೋ ಮುನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಗಂಟೆಯನ್ನು ಒತ್ತಿ ಆಲ್ ಅಂತ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಅದು ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಮೊದಲಿಗೆ ಬರೋದು ಪಾಯಿಂಟ್ ಏನಪ್ಪ ಅಂದರೆ ಬಿ ಯುನಿಕ್ ಯುವರ್ ಸೆಲ್ಫ್. ಹೌದು ಸ್ನೇಹಿತರೆ, ಇದರ ಅರ್ಥ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹುಡುಗಿ ಒಂದು ವೇಳೆ ಮನಸ್ಸು ಮಾಡಿದ್ರೆ ಯಾವುದೇ ಹುಡುಗನಾಗಲಿ ಯಾವುದೇ ಪುರುಷನನ್ನಾಗಲಿ ಆರಾಮವಾಗಿ ಪಟಾಯಿಸಬಹುದು. ಅವರು ತನ್ನತ್ತ ಆಕರ್ಷಣೆ ಮಾಡಿಕೊಂಡು ಬಿಡ್ತಾರೆ. ಆದರೆ ಹುಡುಗರ ವಿಷಯಕ್ಕೆ ಬಂದರೆ ಇದು ತುಂಬಾ ಭಿನ್ನವಾಗಿದೆ. ಯಾಕಂದರೆ ಪುರುಷರು ಸುಲಭವಾಗಿ ಹುಡುಗಿಯರು ಅಥವಾ ಮಹಿಳೆಯರನ್ನು ಸುಲಭವಾಗಿ ಪಟಾಯಿಸಲು ಸಾಧ್ಯವಾಗೋದಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಮಹಿಳೆಯರ ಹತ್ತಿರ ತುಂಬಾ ಆಪ್ಷನ್ಗಳು ಇರುತ್ತವೆ. ಈ ಕಾರಣದಿಂದ ಮಹಿಳೆಯರು ಆರಾಮವಾಗಿ ಪುರುಷರನ್ನು ಪಟಾಯಿಸ್ಬಿಡ್ತಾರೆ. ಸ್ನೇಹಿತರೆ, ನೀವು ಈಗೇನು ಮಾಡಬೇಕಪ್ಪ ಅಂದರೆ ನಿಮಗೆ ಒಂದು ಸವಾಲನ್ನು ಹಾಕಿಕೊಳ್ಬೇಕಾಗುತ್ತೆ. ಅದು ಮಹಿಳೆಯರು ನಿಮ್ಮತ್ತ ಆಕರ್ಷಣೆಯಾಗುವಂಥ ಒಂದು ವಿಷಯ, ಗುಣ ನಿಮ್ಮಲ್ಲಿ ಏನಿದೆ ಅಂಥದ್ದು ಅಂತ ನೀವು ಹುಡುಕಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇದರ ಅರ್ಥ ಏನಪ್ಪ ಅಂದರೆ ನೀವು ಯಾವ ಮಹಿಳೆಯನ್ನು ಇಷ್ಟಪಡುತ್ತೀರೋ ಅಥವಾ ಯಾವ ಮಹಿಳೆಯನ್ನು ನೀವು ಇಷ್ಟಪಡ್ತಿದ್ದೀರೋ ಅವರ ಬಳಿ 10ರಿಂದ 12 ಆಪ್ಷನ್ಸ್ಗಳು ಇರುತ್ತವೆ. ಅಂದರೆ ನೀವು ಇಲ್ಲ ಅಂದರೆ ಅವನಿಲ್ಲ ಅಂದರೆ ಇನ್ನೊಬ್ಬ, ಈ ಥರ ಇರುತ್ತೆ. ಹಾಗಾಗಿ ನೀವು ಈ ಗದ್ದಲದಿಂದ ಭಿನ್ನವಾಗಬೇಕಾಗುತ್ತೆ. ಅಂದರೆ ನೀವು ಇಂಥ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಅವರಿಗೆ ನೀವು ಬೇರೆ ಹುಡುಗರಿಗಿಂತ ಭಿನ್ನವಾಗಿದ್ದೀರಿ ಅಂತ ಅನ್ನಿಸಬೇಕು. ನಿಮ್ಮೊಳಗೆ ಏನೋ ಒಂದು ಬೇರೆ ಟ್ಯಾಲೆಂಟ್ ಇದೆ ಅಂತ ಅವರಿಗೆ ಗೊತ್ತಾಗಬೇಕು. ಸ್ನೇಹಿತರೆ, ನಾನು ಗ್ಯಾರಂಟಿ ಜೊತೆ ಹೇಳ್ತೀನಿ, ಯಾವ ಸಮಯ ಯಾವ ದಿನ ನಿಮ್ಮ ಮಹಿಳೆ ಅಥವಾ ನಿಮ್ಮ ಹುಡುಗಿಯನ್ನು ಇಷ್ಟಪಡುತ್ತೀರೋ ನಿಮ್ಮಲ್ಲಿ ಬೇರೆ ಏನೋ ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಅದೇ ದಿನ ಹುಡುಗಿ ನಿಮಗೆ ಪಟಾಯಿಸ್ಬಿಡ್ತಾಳೆ. ಅಂದರೆ ತಾನೇ ಬಿದ್ದು ಬಿಡ್ತಾಳೆ ನಿಮಗೆ. ಮತ್ತು ಎರಡನೇದಾಗಿ ಇರೋ ಪದ್ಧತಿ ಏನಪ್ಪ ಅಂದರೆ ಪುಷ್ ಆ್ಯಂಡ್ ಪುಲ್ ಮೆಥಡ್. ಹೌದು ಸ್ನೇಹಿತರೆ, ಈ ಪದ್ಧತಿಯಲ್ಲಿ ತುಂಬ ವಿಶೇಷತೆ ಇದೆ. ಇದು ಸುಮಾರು ಹಳೆಯ ಕಾಲದಿಂದಲೂ ಬರುತ್ತಿದೆ. ಈ ಪದ್ಧತಿಯನ್ನು ಹೆಚ್ಚಾಗಿ ಮಹಿಳೆಯರು ಪುರುಷರನ್ನು ಬಕರ ಮಾಡಲು ಬಳಸ್ತಾರೆ. ಸ್ನೇಹಿತರೆ, ಇದರಲ್ಲಿ ಏನಾಗುತ್ತದೆ ಅಂದರೆ ನೀವು ಕೆಲವೊಮ್ಮೆ ಅನುಭವಿಸಿರಬಹುದು. ಯಾವುದೇ ಹುಡುಗಿ ಅಥವಾ ಯಾವುದೇ ಮಹಿಳೆ ಆಗಲಿ ನಿಮಗೆ 1-2 ವಾರಗಳ ತನಕ ಹೆಚ್ಚಾಗಿ ಭಾವವನ್ನು ನೀಡ್ತಾರೆ. ಅಂದರೆ ನಿಮ್ಮ ಬಗ್ಗೆ ಹೊಗಳ್ತಾರೆ, ನಿಮ್ಮ ಜೊತೆ ತಾನೇ ಸ್ವತಃ ಮಾತನಾಡಲು ಬರ್ತಾರೆ, ಸ್ವತಃ ತಾವೇ ನಿಮಗೆ ಕಾಲ್ಸ್ ಮೆಸೇಜ್ ಕೂಡ ಮಾಡ್ತಾರೆ ಮತ್ತು ನಿಮ್ಮ ಜೊತೆ ಮಾತನಾಡಲು ಸಮಯವನ್ನು ಹುಡುಕ್ತಾರೆ. ಇದರಿಂದ ನಿಮ್ಗನ್ಸುತ್ತೆ ಆ ಹುಡುಗಿ ಅಥವಾ ಮಹಿಳೆ ನಿಮ್ಮನ್ನು ಜಾಸ್ತಿ ಇಷ್ಟಪಡ್ತಾ ಇದ್ದಾರಂತ. ಆದರೆ ಅಚಾನಕವಾಗಿ ಆ ಮಹಿಳೆ ಅಥವಾ ಹುಡುಗಿ ನಿಮ್ಮನ್ನು ಇಗ್ನೋರ್ ಮಾಡಲು ಪ್ರಾರಂಭಿಸ್ತಾರೆ. ನಂತರ ನೀವು 24 ಗಂಟೆ ಆ ಹುಡುಗಿಯ ಬಗ್ಗೆ ಅಥವಾ ಮಹಿಳೆ ಬಗ್ಗೆ ಯೋಚಿಸ್ತೀರಾ. ಸೊ ಆಟೋಮೆಟಿಕ್ ಆಗಿ ನೀವು ಅವರ ಪ್ರೀತಿಯಲ್ಲಿ ಬಿದ್ದುಬಿಡ್ತೀರಾ. ಈಗ ನೀವೇನು ಮಾಡಬೇಕಪ್ಪ ಅಂದರೆ ಈ ಪದ್ಧತಿಯನ್ನು ಆ ಹುಡುಗಿ ಅಥವಾ ಆ ಮಹಿಳೆಯ ಮೇಲೆ ಸ್ವತಃ ನೀವೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದರಿಂದ ಏನಾಗುತ್ತಪ್ಪ ಅಂದರೆ ಸೈಕಾಲಜಿಯ ಪ್ರಕಾರ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ 24 ಗಂಟೆಯವರೆಗೆ ಯೋಚಿಸ್ತಾರೋ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ಆ ವ್ಯಕ್ತಿಯ ಹತ್ತಿರಕ್ಕೆ ಬರಲು ಶುರು ಮಾಡ್ತಾರೆ ಮತ್ತು ಅವರನ್ನು ಪ್ರೀತಿಸಲು ಶುರು ಮಾಡ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಯಾರನ್ನ ತುಂಬ ಇಷ್ಟಪಡ್ತೀರೋ ಅವರ ಮೇಲೆ ನೀವು ಭಾವನೆಯನ್ನು ನೀಡಬೇಕಾಗುತ್ತೆ. ಅಂದರೆ ಅವ್ರ ಜೊತೆ ಹೆಚ್ಚಾಗಿ ಮಾತನಾಡೋದು, ಕಾಲ ಕಳೆಯೋದು ಮತ್ತು ಅವ್ರಿಗೆ ಇಷ್ಟ ಆಗೋ ಥರ ಮಾತನಾಡೋದು ಮಾಡಬೇಕಾಗುತ್ತೆ.
ನಂತರ ಅಚಾನಕವಾಗಿ 1-2 ವಾರಗಳ ತನಕ ನೀವು ಮಾತನಾಡೋದನ್ನು ಓಡಾಡೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇದರಿಂದ ಏನಾಗುತ್ತಪ್ಪ ಅಂದರೆ ಇದರಿಂದ ಆ ಹುಡುಗಿಯ ತಲೆಯಲ್ಲಿ ಅಥವಾ ಮಹಿಳೆಯ ತಲೆಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಬರಲು ಶುರು ಆಗುತ್ತೆ. ನಂತರ ಪ್ರೀತಿ ಆಟೋಮೆಟಿಕ್ ಆಗಿ ಹುಟ್ಟುತ್ತೆ. ಸ್ನೇಹಿತರೆ, ಇದರಿಂದ ಆ ಹುಡುಗಿ ದೂರ ಕೂಡ ಆಗ್ಬೋದು. ಸೊ ಸ್ವಲ್ಪ ಯೋಚಿಸಿ ಈ ಪದ್ಧತಿಯನ್ನು ಬಳಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಕನ್ನಡದಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಮಿಸ್ ಮಾಡದೆ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಧನ್ಯವಾದ. ಜೈ ಕರ್ನಾಟಕ ಮಾತೆ.